ಪ್ರಹ್ಲಾದ್ ಜೋಶಿ ಕೇಂದ್ರದ ಪ್ರಭಾವಿ ಸಚಿವರು, ಬಿಜೆಪಿ ನಾಯಕರು, ಈ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಈ ಬಾರಿ ಅವರಿಗೆ ಹುಬ್ಳಿ ಧಾರವಾಡ ಎಂದಿನ ಹಾಗೆ ಅವರಿಗೆ ಟಿಕೆಟ್ ಸಿಕ್ಕಿದೆ. ಆದರೆ ಅವರನ್ನು ಬದಲಿಸಬೇಕು ಅಂಥೇಳಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಪಕ್ಷೇತರರಾಗಿ ನಿಂತುಕೊಳ್ಳುವಂಥದ್ದಿದೆ. ಈಗ ಇದನ್ನು ಲಾಭ ಮಾಡಿಕೊಳ್ಳೋದಕ್ಕೆ ಆಲ್ರೆಡಿ ಕಾಂಗ್ರೆಸ್ಸಲ್ಲಿ ಉಮೇದುವಾರಿಕೆಯನ್ನು ಘೋಷಣೆ ಮಾಡಿದರೂ ಕೂಡ ಅದನ್ನು ವಾಪಸ್ ಪಡ್ಕೊಂಡು ದಿಂಗಾಲೇಶ್ವರ ಸ್ವಾಮಿಗೆ ಸಪೋರ್ಟ್ ಮಾಡುತ್ತಾ ಇಂಥದ್ದೊಂದು ಲೆಕ್ಕಾಚಾರ ನಡೆಯುತ್ತಾ? ಡಿ ಕೆ ಶಿವಕುಮಾರ್ ಇಂಥ ಒಂದು ಲೆಕ್ಕಾಚಾರವನ್ನು ಹೇಳಿದ್ದಾರೆ. ಹಾಗಿದ್ದರೆ ದಿಂಗಾಲೇಶ್ವರ ಸ್ವಾಮಿಗಳು ಏನು ಮಾಡ್ತಾರೆ? ದಿಂಗಾಲೇಶ್ವರ ಸ್ವಾಮಿಗಳು ಮತ್ತು ಪ್ರಹ್ಲಾದ್ ಜೋಶಿ ನಡುವಿನ ಗಲಾಟೆ ಏನು? ಬನ್ನಿ, ಇದರ ಬಗೆಗಿನ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. ಲೋಕಸಮರದಲ್ಲಿ ದಿಂಗಾಲೇಶ್ವರ ವರ್ಸಸ್ ಜೋಶಿ ಫೈಟ್. ದಿಂಗಾಲೇಶ್ವರ ಶ್ರೀಗೆ ಸಿಗುತ್ತಾ ಕಾಂಗ್ರೆಸ್ ಟಿಕೆಟ್? ಧಾರವಾಡ ಲೋಕಸಭಾ ಸಮರ ಚಿತ್ರಣ ಬದಲಾಗಿದೆ. ದಿಂಗಾಲೇಶ್ವರ ಶ್ರೀ ಪಕ್ಷೇತರವಾಗಿ ಕಣಕ್ಕಿಳಿಯಲಿದ್ದಾರೆ. ಹಾಗಾಗಿಯೇ ಶತ್ರುವಿನ ಶತ್ರು ಮಿತ್ರ ಎಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ತನ್ನ ಸ್ಟ್ರಾಟಜಿ ಬದಲಾಯಿಸಲು ಚಿಂತನೆಯನ್ನ ನಡೆಸಿದೆ. ಹಾಗಿದ್ರೆ ಕಾಂಗ್ರೆಸ್ನ ಗಣಿತ ಏನು? ಧಾರವಾಡ ಲೋಕಕಣದಲ್ಲಿ ಸುಮಾರು 6 ಲಕ್ಷ ಲಿಂಗಾಯತರಿದ್ದಾರೆ. ಹಾಗಾಗಿ ದಿಂಗಾಲೇಶ್ವರ ಒಪ್ಪಿದ್ರೆ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲು ಚಿಂತನೆಯನ್ನ ನಡೆಸಿದೆ. ದಿಂಗಾಲೇಶ್ವರರು ಒಪ್ಪದೆ ಹೋದ್ರೆ ಅವರಿಗೆ ಬಾಹ್ಯ ಬೆಂಬಲವನ್ನ ನೀಡುವ ಚಿಂತನೆ ಕೂಡ ಕಾಂಗ್ರೆಸ್ನಲ್ಲಿದೆ. ಈ ಮೂಲಕ ಲಿಂಗಾಯತರಿಗೆ ಮಣೆ ಹಾಕಿದ್ದೇವೆ ಎಂದು ತೋರಿಸಿಕೊಳ್ಳಲು ಕಾಂಗ್ರೆಸ್ ತಂತ್ರ. ದಿಂಗಾಲೇಶ್ವರರ ಮೂಲಕ ಪ್ರಹ್ಲಾದ್ ಜೋಶಿಯನ್ನ ಮಣಿಸಲು ರಣತಂತ್ರ. ಈಗ ನಮ್ಮದೇ ಆದಂಥ ಒಂದು ಆಲೋಚನೆಯಲ್ಲಿ ಟಿಕೆಟ್ ಕೊಟ್ಟಿದ್ದೇವೆ. ಬಟ್ ಪ್ರಪೋಸಲ್ ನಾನಿಲ್ಲ ಅಂತ ನಾನು ಹೇಳಿಕ್ಕೆ ತಯಾರಿಲ್ಲ. ನಾನು ಚರ್ಚೆ ಮಾಡ್ತೀನಿ, ನಮ್ಮವ್ರಿಗೆ ಚರ್ಚೆ ಮಾಡ್ತೀನಿ. ಇದೇ ವೇಳೆ ಪಂಚಮಸಾಲಿ ಹರಿಹರ ಪೀಠದ ವಚನಾನಂದ ಶ್ರೀಗಳನ್ನ ದಿಂಗಾಲೇಶ್ವರ ಸ್ವಾಮೀಜಿ ಭೇಟಿಯಾಗಿದ್ರು. ಯಾವುದಾದ್ರೂ ಪಕ್ಷ ನನ್ನನ್ನು ಆಮಂತ್ರಣ ಮಾಡಿದರೆ, ಅದು ಕೇವಲ ಕಾಂಗ್ರೆಸ್ಸು BJP ಅಂತಲ್ಲ, ಯಾವುದಾದ್ರೂ ಪಕ್ಷ ನನ್ನನ್ನು ಆಮಂತ್ರಣ ಮಾಡಿದರೆ ಆ ವಿಚಾರವನ್ನು ಭಕ್ತರ ಮುಂದೆ ಇಡ್ತೇನೆ ಬಹಿರಂಗವಾಗಿ. ಅವರೆಲ್ಲರೂ ಏನು ತೀರ್ಮಾನ ತೊಗೊತಾರೆ, ಏನು ಅವರು ಈಗ ಪಕ್ಷೇತರ ಏನದಿರು ಹಂಗೆ ಇರಲಿ ಅಂತಾರೋ, ಏನು ಪಕ್ಷದಿಂದ ಇರಲಿ ಅಂತಾರೋ. ಈಗ ಸಾರ್ವಜನಿಕರ ಅಭಿಪ್ರಾಯದಿಂದ ರಾಜಕಾರಣವನ್ನು ಪ್ರವೇಶ ಮಾಡಿದ್ದೀನಿ. ಸಾರ್ವಜನಿಕರ ಅಭಿಪ್ರಾಯದಿಂದ ಪಕ್ಷದ ವಿಚಾರಗಳನ್ನು ನಾನು ಅಲ್ಲಿ ಘೋಷಣೆ ಮಾಡ್ತೀನಿ. ಚುನಾವಣೆಗೆ ಸ್ಪರ್ಧೆ ಆಗಲಿಕ್ಕೆ ಘೋಷಣೆಯನ್ನು ಮಾಡಿದ್ದಾರೆ. ಅದನ್ನು ಪೂರ್ಣವಾಗಿ ನಾವು ಸ್ವಾಗತವನ್ನು ಮಾಡ್ತೇವೆ. ಮಠಾಧೀಶರು ಕೂಡ ಉತ್ತರ ಭಾರತದಂತೆ ಇವತ್ತು ಕರ್ನಾಟಕದಲ್ಲಿ ಕೂಡ ಮಠಾಧೀಶರು ಕೂಡ ರಾಜಕಾರಣಕ್ಕೆ ಬರಬೇಕು ಅಂತ, ಅಲ್ಲಿರುವಂಥ ಅಶುದ್ಧಿಯನ್ನು ಶುದ್ಧ ಮಾಡಲಿಕ್ಕೆ ಪರಮ ಪೂಜ್ಯರು ಭಾಳ ಯೋಗ್ಯವಾಗಿರುವಂಥ ವ್ಯಕ್ತಿ ಅಂತ ನಾನು ಭಾವಿಸಿದ್ದೇನೆ. ಜೋಶಿ ಮತ್ತು ದಿಂಗಾಲೇಶ್ವರರ ನಡುವಿನ ಕಾದಾಟದಲ್ಲಿ ಯಾರಿಗೆ ಜಯ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಭಾಳ ಆಶ್ಚರ್ಯ ಆಗ್ತಾ ಇದೆ ಹುಬ್ಬಳ್ಳಿ ಧಾರವಾಡದ ಈ ವಿಚಾರಗಳನ್ನು ನೋಡೋದಕ್ಕೆ. ಯಾಕೆಂದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಇಂಥ ಪರಿಸ್ಥಿತಿಗಳನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದ್ರಲ್ಲಿ ಭಾಳ ನಿಪುಣರು ಅವರು. ಕಾಂಗ್ರೆಸ್ ಕಳೆದ ಬಾರಿ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೂಡ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಹಾಕಿರಲಿಲ್ಲ, ಕ್ಯಾಂಡಿಡೇಟ್ ಹಾಕಿರಲಿಲ್ಲ. ಹಾಗಾಗಿ ದರ್ಶನ್ ಪುಟ್ಟಣ್ಣಯ್ಯ ಈ ಬಾರಿ ಗೆದ್ದರು. ಆಮೇಲೆ ಕಾಂಗ್ರೆಸ್ಗೆ ಸಪೋರ್ಟ್ ಕೂಡ ಕೊಟ್ಟರು. ಇಲ್ಲಿ ಆಲ್ರೆಡಿ ಕ್ಯಾಂಡಿಡೇಟ್ ಫಿಕ್ಸ್ ಆಗಿದೆ ಕಾಂಗ್ರೆಸ್ನಿಂದ. ಆದರೆ ಅವರನ್ನು ವಾಪಸ್ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇಲ್ಲದಿಲ್ಲ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇದೆ. ದಿಂಗಾಲೇಶ್ವರ ಸ್ವಾಮೀಜಿ ವರ್ಸಸ್ ಪ್ರಹ್ಲಾದ್ ಜೋಶಿ ಆಗತ್ತಾ ನೋಡಿ. ಹರಿಹರ ಸ್ವಾಮೀಜಿಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ. ಇದು ಪಂಚಮಸಾಲಿ ಲಿಂಗಾಯತ, ವಿಶೇಷವಾಗಿ ನಿಮಗೆ ಕೊಪ್ಪಳದಲ್ಲಿ ಮಾತ್ರ ಪಂಚಮಸಾಲಿ ಲಿಂಗಾಯತ ಆಲ್ರೆಡಿ ಕರಡಿ ಸಂಗಣ್ಣ ಇದ್ದರು. ಕರಡಿ ಸಂಗಣ್ಣ ಬದಲಿಗೆ ಈಗ ಕೊಟ್ಟಿರುವಂಥ ಟಿಕೆಟ್ ಕೂಡ ಪಂಚಮಸಾಲಿ ಲಿಂಗಾಯತವೇ. ಆದರೆ ಒಬ್ಬರಿಗೆ ಮಾತ್ರ ಕೊಟ್ಟಿರುವಂಥದ್ದು. 29 ಆಲ್ರೆಡಿ ಕಳೆದ ಬಾರಿ ಇದ್ದಂಥ ಲಿಂಗಾಯತ ಎಂಪಿಗಳ ಪೈಕಿ ಕರಡಿ ಸಂಗಣ್ಣ ಮಾತ್ರ ಪಂಚಮಸಾಲಿ ಲಿಂಗಾಯತ. ಪಂಚಮಸಾಲಿ ಲಿಂಗಾಯತ ಗಲಾಟೆ ಭಾಳ ಜೋರಾಗಿತ್ತು, ನಿಮ್ಗೆ ಗೊತ್ತಿರ್ಬೋದು. ಆದರೆ ಒಂದು ಕಡೆ ಹರಿಹರ ಸ್ವಾಮೀಜಿಗಳು ಸಪೋರ್ಟ್ ಇದ್ದಾರೆ. ಬಹುಶಃ ನಿರಾಣಿಯವರ ನಿಲುವೇನು ಗೊತ್ತಿಲ್ಲ. ಮತ್ತೊಂದು ಕಡೆ ಅದೇ ಹೋರಾಟದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ವಲ್ಪ ವಿರೋಧ ಇದೆ ಇದಕ್ಕೆ. ಮತ್ತೊಂದು ಕಡೆ ವೀಣಾ ಕಾಶಪ್ಪನವರು ಇದ್ದಾರಲ್ಲ, ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಸಿಗಲಿಲ್ಲ.